ಈ ವಿಡಿಯೋದಲ್ಲಿ ಸಬ್ಜೆಕ್ಟ್ ಮಾಸ್ಕಿಂಗ್ ಅಂದ್ರೇನು? ಒಂದು ಸಬ್ಜೆಕ್ಟ್‌ನ ಯಾವ ಥರ ಮಾಸ್ಕ್ ಮಾಡೋದು ಅಂತ ನೋಡೋಣ. ಇದನ್ನ ನೀವು ತುಂಬ ವಿಡಿಯೋಸಲ್ಲಿ ನೋಡಿರ್ತೀರ. ಫಾರ್ ಎಕ್ಸಾಂಪಲ್ ಈ ಥರ ಯಾರೋ ಒಬ್ರು ಮಾತಾಡ್ತಿದ್ದಾರೆ, ಸ್ಕ್ರೀನಲ್ಲಿ ಕಾಣಿಸ್ತಿದೆ ಅಲ್ವಾ? ಅದೇ ಥರ ಯಾರೋ ಒಬ್ರು ಮಾತಾಡ್ತಿರ್ತಾರೆ. ಅದ್ರ ಬ್ಯಾಕ್‌ಗ್ರೌಂಡಲ್ಲಿ ನಿಮಗೆ ಬೇರೆ ಆ್ಯನಿಮೇಷನ್ ಬರೋದಾಗಿರಲಿ, ಅಥವಾ ಟೆಕ್ಸ್ಟ್ ಇರೋದಾಗಿರಲಿ, ಅಥವಾ ನಿಮ್ಮ ಬ್ಯಾಕ್‌ಗ್ರೌಂಡನ್ನೇ ಚೇಂಜ್ ಮಾಡೋದಾಗಿರಲಿ, ಆ ಥರ ತುಂಬ ಇರುತ್ತೆ. ನೀವು ರೀಲ್ಸಲ್ಲಿ ನೋಡಿರ್ತೀರ. ಸೊ, ಅದನ್ನೇ ಯಾವ ಥರ ಮಾಡೋದು ಅಂತ ನೋಡೋಣ. ಇವಾಗ ನಾನು ಅದಕ್ಕೆ ಒಂದು ವಿಡಿಯೋನ ನಾವು ತಗೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಇವ್ರು ಫುಲ್ ಮಾತಾಡ್ತಿದ್ದಾರೆ. ಅರೌಂಡ್ ಒಂದು 40 ಸೆಕೆಂಡ್ಸ್ ಇದೆ ಈ ವಿಡಿಯೋ. ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ಯಾವ ಕ್ಲಿಪ್‌ನ ನೀವು ಸಬ್ಜೆಕ್ಟ್‌ನ ಮಾಸ್ಕ್ ಮಾಡಬೇಕು, ಅದನ್ನು ಆ ಸಬ್ಜೆಕ್ಟ್ ಕ್ಲಿಪ್‌ನ ಕ್ಲಿಕ್ ಮಾಡಿದ ತಕ್ಷಣ ಎಫೆಕ್ಟ್ಸ್ ಕಂಟ್ರೋಲ್ ಪ್ಯಾನೆಲ್, ಆ ಪ್ಯಾನೆಲ್ಗೆ ಹೋದ ತಕ್ಷಣ ಅಲ್ಲಿ ಒಪ್ಯಾಸಿಟಿ ಅಂತ ಇರುತ್ತೆ. ಅದ್ರ ಕೆಳಗಡೆ ನಿಮಗೆ ಎಲಿಪ್ಸ್ ಮಾಸ್ಕು ಮತ್ತು ಪಾಲಿಗಾನ್ ಮಾಸ್ಕ್, ಇನ್ನೊಂದು ಫ್ರೀ ಡ್ರಾ ಅಂದರೆ ಪೆನ್ ಟೂಲ್ ಹಂಗಂತ ಕರಿತೀವಿ ಇದನ್ನು. ಇದನ್ನು ಕ್ಲಿಕ್ ಮಾಡಿಬಿಟ್ಟು, ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಫಸ್ಟ್ ಫ್ರೇಮ್ ನಿಮ್ಮ ವಿಡಿಯೋ ಇರುತ್ತಲ್ವ, ನಿಮ್ಮ ಕ್ಲಿಪ್ಪು ಯಾವ ಕ್ಲಿಪ್ನ ನೀವು ಮಾಸ್ಕ್ ಮಾಡಬೇಕು, ಆ ಕ್ಲಿಪ್ ಫಸ್ಟ್ ಫ್ರೇಮ್ಗೆ ಹೋಗ್ಬಿಟ್ಟು ನೀವು ಡ್ರಾ ಮಾಡ್ತಾ ಪೆನ್ ಟೂಲ್ ಯೂಸ್ ಮಾಡಿಬಿಟ್ಟು ಈ ಥರ ಆ ಸಬ್ಜೆಕ್ಟ್ನ ಮಾತ್ರ ನೀಟಾಗಿ, ಇದು ತುಂಬ ಟೈಮ್ ತೊಗೊಳುತ್ತೆ. ಏನಕ್ಕೆ ಅಂದರೆ ನೀವು ಅಕ್ಯುರೇಟಾಗಿ ಆ ಸಬ್ಜೆಕ್ಟ್ನ ಮಾಸ್ಕ್ ಮಾಡಬೇಕು. ಓಕೆ, ಈ ಥರ ಮಾಸ್ಕ್ ಮಾಡ್ಬಿಟ್ಟು ಲಾಸ್ಟಲ್ಲಿ ನೀವು ಯಾವ ಪಾಯಿಂಟಲ್ಲಿ ಶುರು ಮಾಡಿದ್ರಿ ಆ ಪಾಯಿಂಟಲ್ಲೇ ಒಂದು ಎಂಡ್ ಮಾಡಿದರೆ ನಿಮ್ಗೆ ಆ ಮಾಸ್ಕ್ ಥರ ಒಂದು ಕ್ಲೋಸ್ಡ್ ಸರ್ಕಲ್ ಮಾಸ್ಕ್. ಹಂಗಂದರೆ ನೀವು ಓಪನ್ ಮಾಸ್ಕ್ನ ಯಾವಾಗ ಕ್ರಿಯೇಟ್ ಮಾಡೋಕ್ಕಲ್ಲ. ಫಾರ್ ಎಕ್ಸಾಂಪಲ್ ಎಲ್ಲರೂ ನಿಮ್ಗೆ ಯಾವ್ದು ಬೇಕು, ಯಾವ ಸಬ್ಜೆಕ್ಟ್ ಬೇಕು ಇಲ್ಲಿಂದ ಅಲ್ಲಿವರೆಗೂ ಎಂಡ್ ಮಾಡಿಬಿಟ್ರೆ ಆಗಲ್ಲ. ನೀವು ಯಾವ ಪಾಯಿಂಟಲ್ಲಿ ಸ್ಟಾರ್ಟ್ ಮಾಡಿದ್ರಿ ಮಾಸ್ಕ್ ಮಾಡಿಬಿಟ್ಟು ಲಾಸ್ಟಲ್ಲಿ ಅದೇ ಪಾಯಿಂಟ್ ಬಂದು ಎಂಡ್ ಆಗಬೇಕು. ಆವಾಗಲೇ ಒಂದು ಮಾಸ್ಕ್ ಕ್ರಿಯೇಟ್ ಆಗುತ್ತೆ. ಸೊ ಇವಾಗ ನೋಡಿ, ಇಲ್ಲಿವರೆಗೂ ಬಂದ್ಬಿಟ್ಟು ಲಾಸ್ಟಲ್ಲಿ ಎಲ್ಲಿ ಶುರು ಮಾಡಿದೆ ಅದಕ್ಕೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ನೋಡಿ ಆ ಸಬ್ಜೆಕ್ಟ್ ಮಾತ್ರ ನಿಮ್ಮ ಮಾಸ್ಕ್ ಆಯ್ತು. ನೆಕ್ಸ್ಟ್ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿದೆ ಅಲ್ವಾ ಮಾಸ್ಕ್ ಕೆಳಗಡೆ ಮಾಸ್ಕ್ ಪಾತ್ ಅಂತ ಇದೆ, ಅದರಲ್ಲಿ ನಿಮ್ಗೆ ಈ ಥರ ಒಂದು ರೈಟ್ ಆ್ಯರೋ ಮಾರ್ಕ್ ಥರ ಕಾಣಿಸಿದಾರೆ ನೋಡಿ, ಟ್ರ್ಯಾಕ್ ಸೆಲೆಕ್ಟೆಡ್ ಮಾಸ್ಕ್ ಫಾರ್ವರ್ಡ್ ಅಂತ ಇದೆ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಅದು ನಿಮ್ಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ಏನಕ್ಕೆ ಅಂದರೆ ಟ್ರ್ಯಾಕ್ ಮಾಡುತ್ತೆ. ನಿಮ್ಗೆ ಒಂದೊಂದು ಫ್ರೇಮ್ ಆಗಿ ಆ ಕಡೆ ಮೂವ್ ಆದರೆ ಅದನ್ನು ಕರೆಕ್ಟಾಗಿ ಅದನ್ನು ನೀಟಾಗಿ ಮಾಸ್ಕ್ ಮಾಡುತ್ತೆ. 1 hour later. ಓಕೆ, ನಮ್ಗೆ ಇವಾಗ ಮಾಸ್ಕಿಂಗ್ ಕಂಪ್ಲೀಟ್ ಆಯ್ತು. ಇವಾಗ ನೀವು ಪ್ಲೇ ಮಾಡಿದ ತಕ್ಷಣ ಬಟ್ ನಿಂಗೆ ನೋಡಿ ಸೈಡಲ್ಲೆಲ್ಲ ನೀಟಾಗಿ ಮಾಸ್ಕ್ ಆಗಿಲ್ಲ, ಇನ್ನೂ ನಮಗೆ ಬ್ಯಾಕ್ಗ್ರೌಂಡ್ ಕಾಣಿಸ್ತಾ ಇದೆ. ಹಂಗೆ ಮಾಡಬೇಕಂದ್ರೆ ಈಗ ಹೆವಿ ಟೈಮ್ ತಗೊಳುತ್ತೆ. ಏನಕ್ಕೆ ಅಂದರೆ ಒಂದೊಂದು ಫ್ರೇಮಾಗಿ ಹೋಗಿ ಈ ಥರ ನೀವು ಎಲ್ಲ ಕೀ ಫ್ರೇಮ್ಸ್ನು ಈ ಥರ ಫಿಕ್ಸ್ ಮಾಡಬೇಕು. ಇದು ತುಂಬ ಟೈಮ್ ತಗೊಳುತ್ತೆ. ಏನಕ್ಕೆ ಅಂದರೆ ಒಂದೊಂದು ಫ್ರೇಮಾಗಿ ನೀವು ಈ ಥರ ಮಾಡ್ತಾ ಹೋದರೆ 2 ದಿನ ಆಗುತ್ತೆ ಫುಲ್ ಮಾಡೋಕ್ಕೆ. ಸೊ ಪ್ರೀಮಿಯರ್ ಪ್ರೋದಲ್ಲಿ ಇದೊಂದು ಸ್ವಲ್ಪ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಈ ಥರ ನಿಮ್ಗೆ ಟ್ರ್ಯಾಕಿಂಗ್ ಮಾಡಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋಕ್ಕಾಗಲ್ಲ. ಹಂಗೆ ರಿಮೂವ್ ಮಾಡಿದ್ರು ಈ ಥರ ಬರುತ್ತೆ, ಸ್ವಲ್ಪ ಕ್ಲೀನ್ ಫುಲ್ ಫಿನಿಶ್ದಾಗಿ ಬರಲ್ಲ. ಫಿನಿಶ್ದಾಗಿ ಮಾಡ್ಬೋದು ಖಂಡಿತ, ಬಟ್ ಈ ಥರ ಹೆವಿ ಟೈಮ್ ತೊಗೊಳುತ್ತೆ. ನಿಮ್ಗೆ ಒಂದಿನ ನೋಡಿ ಎಷ್ಟು 40 ಸೆಕೆಂಡ್ಸ್ ಐತೆ. 40 ಸೆಕೆಂಡ್ಸ್ ವೀಡಿಯೋನ ನಾನು 1 ಸೆಕೆಂಡ್ 25 ಫ್ರೇಮ್ ಅಂದರೆ ಈ 25 ಇಂಟು 40 ಅಷ್ಟು ನಾನು ಒಂದೊಂದು ಫ್ರೇಮಾಗಿ ಕೂತ್ಕೊಂಡು ನೀಟಾಗಿ ಅಡ್ಜಸ್ಟ್ ಮಾಡ್ತಾ ಹೋದರೆ ದಿನ ಫುಲ್ ಆದರೂ ನಾನು ವೀಡಿಯೋ ಮುಗ್ಸೋಕ್ಕಲ್ಲ. ಸೊ ಅದರಿಂದ ನಾವು ಈ ಥರ ಕಂಪ್ಲೀಟ್ ನೀಟಾಗಿ ನಾವು ಮಾಸ್ಕಿಂಗ್ ಮಾಡಬೇಕು. ಹಂಗಾದ್ರೆ ಕಂಪ್ಲೀಟ್ ನಾವು ಸಬ್ಜೆಕ್ಟ್ನ ರಿಮೂವ್ ಮಾಡಬೇಕು. ಅದಕ್ಕೆ ಬೆಸ್ಟ್ ಯೂಸ್ ಮಾಡೋದು ಯಾವುದು ಅಂದರೆ ಆಫ್ಟರ್ ಎಫೆಕ್ಟ್ಸಲ್ಲಿ ರೋಟೋ ಬ್ರಷ್ ಅಂತ ಐತೆ. ಆ ರೋಟೋ ಬ್ರಷ್ ಯೂಸ್ ಮಾಡ್ಬಿಟ್ಟು ನಾವು ಕ್ಲೀನಾಗಿ ನಾವು ಯಾವ ಸಬ್ಜೆಕ್ಟ್ ಬೇಕು ಅದಕ್ಕೆ ಮಾತ್ರ ರೋಟೋ ಮಾಡಿಬಿಟ್ಟು ಅದನ್ನ ಕಂಪ್ಲೀಟಾಗಿ ನಾವು ಬ್ಯಾಕ್ಗ್ರೌಂಡ್ ಇಲ್ಲದೆ ಎಕ್ಸ್ಪೋರ್ಟ್ ಮಾಡ್ಕೊಂಡು ಅದರಿಂದ ನಾವು ಪ್ರೀಮಿಯರ್ ಪ್ರೋಗೆ ತರ್ಬೋದು. ಅಥವಾ ಇಲ್ಲೇ ಒಂದು ಕ್ಲಿಪ್ನ ಡೂಪ್ಲಿಕೇಟ್ ಮಾಡಿಬಿಟ್ಟು ಅದನ್ನು ನಾವು ಇಲ್ಲಿಂದ ಆಫ್ಟರ್ ಎಫೆಕ್ಟ್ಸ್ ತೊಗೊಂಡೋಗಿ ಅಲ್ಲಿ ರಿಮೂವ್ ಮಾಡಿಬಿಟ್ಟು ಇಲ್ಲಿ ತರ್ಬೋದು. ಅದ್ರಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಅನ್ಸ್ಬೋದು. ಮುಂದೆ ಹೋಗ್ತಾ ನಾವು ಆಫ್ಟರ್ ಎಫೆಕ್ಟ್ಸ್ ಬಗ್ಗೆ ನಾನು ವೀಡಿಯೋ ಮಾಡ್ಬೇಕಾದ್ರೆ ಹೇಳ್ತೀನಿ. ಅದು ಇಲ್ಲದೆ ಇನ್ನೊಂದು ಬೆಸ್ಟ್ ಆಪ್ಷನ್ ಅಂದರೆ ಕ್ಯಾಪ್ ಕಟ್ ಒಂದು ಫೀಚರ್ ಬಿಟ್ಟಿದ್ದಾರೆ. ಅದು ಹೆಂಗೆ ಅಂದರೆ ನೀವು ವೀಡಿಯೋ ಇದೇ ಥರ ಸೆಲೆಕ್ಟ್ ಮಾಡಿಬಿಟ್ಟು ಆಟೋ ಕಟ್ಔಟ್ ಅಂತ ಐತೆ ಟೂಲ್, ಕ್ಯಾಪ್ ಕಟ್ಟೆಲ್ಲ ಬಿಟ್ಟಿದ್ದಾರೆ. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನೀಟಾಗಿ ನಿಮಗೆ ಸಬ್ಜೆಕ್ಟ್ ಮಾತ್ರ ರಿಮೂವ್ ಮಾಡಿಬಿಡುತ್ತೆ. ಸೊ ಅದೊಂದು ಬೆಸ್ಟ್ ಫೀಚರ್ ಅಂತ ಹೇಳೋದು. ಬಟ್ ಸಮ್ಟೈಮ್ಸ್ ಪರ್ಫೆಕ್ಟಾಗಿರಲ್ಲ. ಅದು ಸ್ವಲ್ಪ ಅಷ್ಟು ಒಂದೊಂದು ಸಲ ನೀಟಾಗಿ ರಿಮೂವ್ ಮಾಡಲ್ಲ. ತುಂಬಾ ಸಬ್ಜೆಕ್ಟ್ನ ತುಂಬಾ ಮಾಸ್ಕ್ ಮಾಡಿ ರಿಮೂವ್ ಮಾಡಿಬಿಟ್ಟಿರುತ್ತೆ. ಸೊ ಬೆಸ್ಟ್ ಅಂದರೆ ಆಫ್ಟರ್ ಎಫೆಕ್ಟ್ಸು. ಸೊ ಅದ್ರ ಬಗ್ಗೆ ಇನ್ನೂ ಫ್ಯೂಚರ್ ನೋಡೋಣ. ಸೊ ಇವಾಗ ನೋಡಿದ್ರೆ ನಮ್ಗೆ ಒಂದು ರೇಂಜ್ಗೆ ನಮ್ಮ ಮಾಸ್ಕ್ ಮಾಡ್ತು ಅಂತ ಹೇಳ್ಬೋದು. ಇದೇ ನೀವು ಒಂದು ಇಮೇಜಿಗೆ ನೀವು ಮಾಸ್ಕ್ ಮಾಡಬೇಕಂದ್ರೆ ಇದು ತುಂಬ ಈಸಿ. ನೀವು ಪ್ರೀಮಿಯರ್ ಪ್ರೋನ ಯೂಸ್ ಮಾಡ್ಬೋದು. ಏನಕ್ಕೆ ಅಂದರೆ ಇಮೇಜ್ ಅಂದರೆ ನೀವು ಒಂದೊಂದು ಫ್ರೇಮು ಚೇಂಜ್ ಆಗಲ್ಲ. ನಾವು ಒಂದೇ ಸ್ಟ್ಯಾಟಿಕ್ ಆಗಿರುತ್ತೆ, ಒಂದೇ ಒಂದು ಇಮೇಜ್ ಅಷ್ಟೇ, ಒಂದೇ ಫ್ರೇಮ್. ಸೊ ಅದರಿಂದ ಅದು ಮಾಸ್ಕಿಂಗ್ ತುಂಬ ಯೂಸ್ ಮಾಡ್ಬೋದು. ಅದು ಮಾಸ್ಕಿಂಗಲ್ಲಿ ನೀವು ನೋಡಿದ್ರೆ ಮಾಸ್ಕ್ ಪಾತ್ ಮತ್ತು ಮಾಸ್ಕ್ ಫೆದರ್, ಮಾಸ್ಕ್ ಒಪ್ಯಾಸಿಟಿ ಮತ್ತು ಮಾಸ್ಕ್ ಎಕ್ಸ್ಪೆನ್ಷನ್ ಅವೆಲ್ಲ ಐತೆ. ಅದೆಲ್ಲ ಮುಂದೆ ನೆಕ್ಸ್ಟ್ ವೀಡಿಯೋ ನೋಡೋಣ. ಅದೇ ಥರ
ಒಂದು ವೀಡಿಯೋದಲ್ಲಿ ಬ್ಯಾಕ್‌ಗ್ರೌಂಡಲ್ಲಿ ಹಂಗಾದ್ರೆ ಸಬ್ಜೆಕ್ಟ್ ಬ್ಯಾಕ್‌ಗ್ರೌಂಡಲ್ಲಿ ಯಾವ ಥರ ಒಂದು ಟೆಕ್ಸ್ಟ್ ಆ್ಯಡ್ ಮಾಡೋದು ಅಂತ ನೋಡೋಣ. ಇದು ನಾವು ಪ್ರೀಮಿಯರ್ ಪ್ರೋ ನೋಡೋಣ. ಏನಕ್ಕೆ ಅಂದರೆ ನಿಮಗೆ ಬೇಸಿಕ್ಕಾಗಿ ಯಾವ ಥರ ಒಂದು ಆ್ಯಡ್ ಮಾಡೋದು ಅಂತ ಒಂದು ಐಡಿಯಾ ಬರಲಿ ಅಂತಲೇ. ತುಂಬ ನಾವು ಪ್ರಿಸೈಸಾಗಿ ಮಾಡೋದೇನು ಬೇಕಾಗಿಲ್ಲ. ಸೊ ಮೇಯ್ನ್ಲಿ ನಾವು ಸಬ್ಜೆಕ್ಟ್ ರೂಮ್ ಮಾಡೋಕ್ಕೆ ಕಂಪ್ಲೀಟ್ ಯಾರೂ ಈ ಥರ ಕೂತು ಒಂದು ದಿನ ಫುಲ್ ಕೂತು ಈ ಥರ ಯಾರೂ ಮಾಸ್ಕ್ ಮಾಡಲ್ಲ. ಸೊ ಮೆಜಾರಿಟಿ ಎಲ್ಲ ಏನು ಯೂಸ್ ಮಾಡ್ತಾರೆ ಅಂದರೆ ಆಫ್ಟರ್ ಎಫೆಕ್ಟ್ಸ್ ಯೂಸ್ ಮಾಡ್ತಾರೆ. ಅದು ಸ್ವಲ್ಪ ಜನ ಕ್ಯಾಪ್ ಕಟ್ ಯೂಸ್ ಮಾಡೋರು ಆ ಥರ ಕ್ಯಾಪ್ ಕಟ್ ಯೂಸ್ ಮಾಡ್ತಾರೆ. ಸೊ ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಯಾವ ಥರ ಟೆಕ್ಸ್ಟ್ ಆ್ಯಡ್ ಮಾಡೋದು ಅಂತ